ಮಾಡ್ತಾನೆ, ಏನು ಹೇಳೋದು ಅವನಿಗೆ. ಹಾಗೆ ರಾತ್ರಿಗೆ ನಾನು ಸಿಂಪಲ್ಲಾಗಿ ಒಂದು ವೆಯ್ಟ್ ಲಾಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಪೊಂಗಲ್ ಅಂತನಾದರೂ ಅನ್ಬೋದು ಅಥವಾ ಕಿಚಡಿ ಅಂತನಾದರೂ ಅನ್ಬೋದು. ಕಿನೋವಾ ಮತ್ತು ಪ್ರೋಸೋ 2 ಮಿಲೆಟ್ಸ್ನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹೆಸರುಬೇಳೆ ಹಾಗೆ ತೊಗರಿಬೇಳೆನೂ ಕೂಡ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಚೆನ್ನಾಗಿ ನೀರು ಹಾಕಬೇಕು. ಇದು ಏನೋ ಕ್ಯುನೋವಾ ಇರುತ್ತಲ್ವ, ಸೊ ಕಿನೋವಾ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ನೀರು ಜಾಸ್ತಿ ಹಾಕಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಅರಶಿನ ಮತ್ತು ಉಪ್ಪು, ಕಾಳುಮೆಣಸೆಲ್ಲ ಹಾಕಿ ಒಂದು 3-4 ವಿಷಲ್ ಕೂಗಿಸ್ಕೊಂಡೆ. ಅದಾದಮೇಲೆ ಇಡ್ಲಿಗೆ ರುಬ್ಬಿಟ್ಟೆ. ಅದಾದಮೇಲೆ ಇಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಕಿಚಡಿಗೆ ನಾರ್ಮಲ್ ನಾವು ಪೊಂಗಲ್ಗೆ ಯಾವ ರೀತಿ ಒಗ್ಗರಣೆ ಹಾಕ್ಕೊತೀವಿ ಅದೇ ಥರ ಸಾಸಿವೆ, ಜೀರಿಗೆ, ಕರಿಬೇವು, ಹಾಗೆ ಸ್ವಲ್ಪ ಗೋಡಂಬಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ವ, ಸೊ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರೆಡಿ ಆಗಿಬಿಡುತ್ತೆ. ತುಂಬಾ ಸಿಂಪಲು, ಸಖತ್ ಟೇಸ್ಟಿಯಾಗಿತ್ತು. ನನಗೆ ರೈಸ್ಗಿನ್ನ ಈ ಮಿಲೆಟ್ಸ್ ಹಾಕಿ ಮಾಡೋ ಪೊಂಗಲ್ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ನಂದು ಡಿನ್ನರ್ ಆಯಿತು, ಮುಗೀತು.